ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 30ನೇ ಕಂತು ಬರೋದೇ ಇಲ್ಲ, ಸರ್ಕಾರದ ಬಳಿ ಹಣನೇ ಇಲ್ಲ, ಪೆನ್ಷನ್ ಹಣ ಕೂಡ ಬರೋದಿಲ್ಲ. ಈ ರೀತಿಯಾಗಿ ಕೆಲವೊಂದಿಷ್ಟು ಜನ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಜನ 30ನೇ ಕಂತು ಜಮಾ ಆಗಿದೆ, ಸೋಷಿಯಲ್ ಮೀಡಿಯಾದಲ್ಲೂ ಸಹ 30ನೇ ಕಂತಿನ ಹಣ ಬಿಡುಗಡೆ ಆಗಿದೆ, ಜಮಾ ಶುರುವಾಗಿದೆ ಅಂತ ಹೇಳಿ ಒಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಆಮೇಲೆ ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಈಗ ಆಲ್ರೆಡಿ ಏಪ್ರಿಲ್ ಕಂಪ್ಲೀಟ್ ಆಗಿ ಮೇ ತಿಂಗಳ ಮೊದಲನೇ ವಾರಕ್ಕೆ ಬಂದರೂ ಸಹ ಇನ್ನು ಏಪ್ರಿಲ್ ತಿಂಗಳ ಪೆನ್ಷನ್ ಹಣ ಬಿಡುಗಡೆ ಆಗಿಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಏನು, ಹಾಗಾಗಿ ಅದರ ಜೊತೆಯಲ್ಲಿ ಯಾವಾಗ ಬಿಡುಗಡೆ ಆಗ್ಬೋದು, ನಿಜವಾಗ್ಲೂ ಗೃಹಲಕ್ಷ್ಮಿ ಹಣ ಬಂದಾಯ್ತಾ, ನಿಜವಾಗ್ಲೂ ಹಣ ಬಿಡುಗಡೆ ಆಗುತ್ತಾ, ಮೇ ತಿಂಗಳಲ್ಲಾದರೂ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ಬಿಡುಗಡೆ ಆಗುತ್ತಾ, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮಗೆ ಸಾಕಷ್ಟು ಡೌಟ್ ಇದೆ. ಇದ್ರ ಬಗ್ಗೆ ಸಾಕಷ್ಟು ಜನ ಏನಿದೆ ಸರ್, ನಿಮ್ಮ ಒಪಿನಿಯನ್ ಏನು, ನಿಮ್ಮ ಅಪ್ಡೇಟ್ ಏನು ತಿಳಿಸ್ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ರಿ. ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಮೆಸೇಜ್ ಮಾಡಿ ಕಳಿಸ್ತಾ ಇದ್ರಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಈ ಕ್ಷಣದ ಅಪ್ಡೇಟ್ ಏನಿದೆ, ನಿಜವಾಗ್ಲೂ ಯೋಜನೆಗಳು ಬಂದಾಗುತ್ತಾ, ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ನಿಮ್ಗೆ ಗೊತ್ತೇ ಇದೆ, ರಾಜ್ಯದಲ್ಲಿ ಈಗ ಆಲ್ರೆಡಿ 2 ಉಪಚುನಾವಣೆಗಳು ನಡೆಯುವಂತ ಸಂದರ್ಭದಲ್ಲಿ ಉಪಚುನಾವಣೆಗೂ ಮುನ್ನ ರಾಜ್ಯ ಸರ್ಕಾರ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಆಲ್ಮೋಸ್ಟ್ 3 ಕಂತುಗಳನ್ನ 1.5 ತಿಂಗಳು ಅವಧಿಯಲ್ಲೇ ರಿಲೀಸ್ ಮಾಡಿರೋದನ್ನ ನೀವು ನೋಡಿದ್ದೀರಾ. ಹಾಗಾದ್ರೆ 1.5 ತಿಂಗಳಲ್ಲೇ 3 ಕಂತನ್ನ ರಿಲೀಸ್ ಮಾಡಿಬಿಟ್ಟಿದ್ದಾರೆ. 30ನೇ ಕಂತು ಇನ್ನು ಸದ್ಯಕ್ಕೆ ಬರೋದೇ ಇಲ್ಲ ಅಂತ ಹೇಳಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ. ಬರುತ್ತಾ ಇಲ್ವಾ, ಲೇಟ್ ಆಗುತ್ತಾ ಅಂತ ಹೇಳಿ. ಖಂಡಿತವಾಗ್ಲೂ ಹೇಳಬೇಕು ಅಂದ್ರೆ ಈಗ ಆಲ್ರೆಡಿ ಡಿಲೇ ಆಗಿರೋದು ಹೌದು. ಈಗ ಮಾರ್ಚ್ ತಿಂಗಳ ಹಣ ಅಂದ್ರೆ ಅದು 30ನೇ ಕಂತಿನ ಹಣ. ಮಾರ್ಚ್ ತಿಂಗಳ ಹಣ ಜೊತೆಯಲ್ಲಿ ಲಾಸ್ಟ್ ಇಯರ್ ಏನು ಫೆಬ್ರವರಿ ಮಾರ್ಚ್ 2 ತಿಂಗಳ ಹಣ ಜೊತೆಯಲ್ಲಿ 3 ಕಂತುಗಳು ಈಗ ಆಲ್ರೆಡಿ ಪೆಂಡಿಂಗ್ ಇದೆ. 6,000 ರೂಪಾಯಿ ಮಹಿಳೆಯರಿಗೆ ಬರೋದು ಬಾಕಿ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕೃತವಾಗಿ ಎಲ್ಲೂ ಕೂಡ ಅಪ್ಡೇಟ್ಸ್ ಗಳನ್ನ ಕೊಡ್ತಾ ಇಲ್ಲ. ಈಗ ನನ್ನ ಅಭಿಪ್ರಾಯದ ಪ್ರಕಾರ ಈ ಮೇ ತಿಂಗಳಲ್ಲಂತೂ ಪ್ರತಿ ತಿಂಗಳು 1 ಕಂತು ರಿಲೀಸ್ ಆಗ್ತಾ ಇತ್ತು. ಈಗ ಸದ್ಯಕ್ಕೆ ಲಾಸ್ಟ್ ಮಂತ್ 3 ಕಂತುಗಳು ಪ್ರೋಸೆಸ್ ಆಗಿರೋದ್ರಿಂದ ಮೇ ತಿಂಗಳ ಎಂಡ್ ಒಳಗಡೆನೆ 30ನೇ ಕಂತಿನ ಹಣ ರಿಲೀಸ್ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ, ಹಣ ಬಿಡುಗಡೆ ಆಗೇ ಆಗುತ್ತೆ. ಚುನಾವಣಾ ಸಂದರ್ಭದಲ್ಲಿ ಮಾತ್ರ ಹಣ ಹಾಕ್ತಾರೆ, ಬೇರೆ ಸಂದರ್ಭದಲ್ಲಿ ಹಾಕೋದೇ ಇಲ್ವಾ? ಹಾಗಾದ್ರೆ ಈಗ ಆಲ್ರೆಡಿ ಮಹಿಳೆಯರಿಗೆ ಸುಮಾರು 29 ಕಂತುಗಳು ಅಂದ್ರೆ ಸುಮಾರು 58,000 ರೂಪಾಯಿ ಪ್ರತಿ ಮಹಿಳೆಯರಿಗೆ ಜಮಾ ಮಾಡಿದ್ದಾರೆ. 29 ಕಂತುಗಳನ್ನು ರಿಲೀಸ್ ಮಾಡಿದ್ದಾರೆ ಅಂದ್ರೆ ಪ್ರತಿ ಕಂತು ರಿಲೀಸ್ ಮಾಡುವಾಗ್ಲೂ ಏನ್ ಚುನಾವಣೆ ಬಂದಿರಲಿಲ್ಲ. ಚುನಾವಣಾ ಸಂದರ್ಭದಲ್ಲಿ 2-3 ಕಂತುಗಳನ್ನ ರಿಲೀಸ್ ಮಾಡೋದು ಇದೇ ಪಕ್ಷ ಅಂತಲ್ಲಿ ಎಲ್ಲಾ ಕಡೆನೂ ಕೂಡ. ಬೇರೆ ರಾಜ್ಯಗಳಲ್ಲೂ ಏನು ಯೋಜನೆಗಳು ಹಣ ಬಿಡುಗಡೆ ಮಾಡ್ತಾರೆ ಅಲ್ಲೂ ಸಹ ಅದೇ ರೀತಿ ಮಾಡ್ತಾರೆ. ಹಾಗೆ ಎಲ್ಲರೂ ಸಹಜವಾಗಿ ಇದು ಮಾಡುವಂತದ್ದು. ಇನ್ನ ಪೆನ್ಷನ್ ಹಣಕ್ಕೆ ಸಂಬಂಧಪಟ್ಟ ಹಾಗೆ ಪೆನ್ಷನ್ ಹಣ ಬಂದಾಗ್ಬಿಡುತ್ತಾ, ಅದನ್ನು ಕೂಡ ಬಂದ್ ಮಾಡ್ಬಿಟ್ರ, ಬರೋದೇ ಇಲ್ವಾ ಇನ್ನು ಹಣ ಅಂತ ಹೇಳೋದು ನೋಡಕ್ ಹೋದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ 2 ತಿಂಗಳ ಹಣ ಮಾತ್ರ ಪ್ರಾಬ್ಲಮ್ ಆಗಿರುವಂತದ್ದು. ಕೆಲವೊಂದಿಷ್ಟು ಜನರಿಗೆ ಮಾರ್ಚ್ ಹಣ ಕೂಡ ಬಂದಿಲ್ಲ, ಕೆಲವೊಂದಿಷ್ಟು ಜನರಿಗೆ ಬಹುತೇಕ ಜನರಿಗೆ ಏಪ್ರಿಲ್ ತಿಂಗಳು, ಯಾರಿಗೂ ಕೂಡ ಇನ್ನು ಏಪ್ರಿಲ್ ತಿಂಗಳ ಹಣ ಕೂಡ ಬಂದಿಲ್ಲ, ಓಕೆನಾ. ಅದಕ್ಕೆ ಸಂಬಂಧಪಟ್ಟಾಗೆ ಮೇ ತಿಂಗಳಲ್ಲಿ ಡೆಫಿನೆಟ್ಲಿ ಕ್ಲಿಯರ್ ಆಗುತ್ತೆ. ಮೇ ಅಲ್ಲಿ ನಿಮಗೆ ಯಾರ್ಯಾರಿಗೆ ಪೆಂಡಿಂಗ್ ಇದೆ ಮಾರ್ಚ್ ಮತ್ತೆ ಏಪ್ರಿಲ್, ಅದರ ಜೊತೆಯಲ್ಲಿ ಮೇ ತಿಂಗಳ ಪೆನ್ಷನ್ ಹಣ ಕೂಡ ರಿಲೀಸ್ ಆಗುತ್ತೆ. ಫೈನಾನ್ಷಿಯಲ್ ಇಯರ್ ಎಂಡ್ ಆಗಿರೋದ್ರಿಂದ ಮಾರ್ಚ್ ಏಪ್ರಿಲ್ 2 ತಿಂಗಳ ಹಣ ಡಿಲೇ ಆಗಿದ್ದು ನಿಜ, ಬಟ್ ಆದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, 2 ಕೂಡ ಕ್ಲಿಯರ್ ಆಗುತ್ತೆ, ಓಕೆನಾ. ಹಾಗಾಗಿ ಯಾರೆಲ್ಲ ಯಾವುದೇ ಅಪ್ಡೇಟ್ಸ್ ಬರ್ತಿಲ್ಲ, ಯಾವುದೇ ಇನ್ಫಾರ್ಮೇಶನ್ ಸರ್ಕಾರದಿಂದ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಿಲ್ಲ, ಯುವನಿಧಿ ಕೂಡ ಹಣ ಕೂಡ ಬಿಡುಗಡೆ ಆಗ್ತಾ ಇಲ್ಲ, ಏನ್ ಬಂದಾಗ್ಬಿಡ್ತಾ ಅಂತ ಕೇಳ್ತೀರಿ. ಯಾವ ಯೋಜನೆ ಕೂಡ ಅಧಿಕೃತವಾಗಿ ಬಂದಾಗಿಲ್ಲ. ಸರ್ಕಾರಕ್ಕೆ 5 ಗ್ಯಾರಂಟಿಗಳ ನಿರ್ವಹಣೆ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ, ಇಲ್ಲ ಅಂತಿಲ್ಲ, ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ, ಯಾವುದೇ ರೀತಿ ತೊಂದರೆ ಆಗಲ್ಲ. ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅನ್ನೋದು. ಬಟ್ ಆದ್ರೆ ಎಲ್ಲೋ ಒಂದ್ ಕಡೆ ನೋಡೋದಕ್ಕೆ ಹೋದ್ರೆ ಇದನ್ನ ಸಮಯಕ್ಕೆ ಹೇಗಿದ್ರು ಬಿಡುಗಡೆ ಮಾಡಲೇಬೇಕು. ಕೆಲವೊಂದು ರೇಟ್ಗಳನ್ನ ರೈಸ್ ಮಾಡಿದ್ದಾರೆ, ಅದನ್ನ ಸಮಯಕ್ಕೆ ಸರಿಯಾಗಿ ಹಣ ಬಿಡುಗಡೆ ಮಾಡಬೇಕು. ಕೆಲವೊಂದು ಯೋಜನೆಗಳಲ್ಲಿ ಶಕ್ತಿ ಯೋಜನೆಯಲ್ಲಿ ಅದರಲ್ಲೂ ಸಹ ವಯಸ್ಸಾದವರಿಗೆ, ವಿದ್ಯಾರ್ಥಿಗಳಿಗೆ ಹೊರತುಪಡಿಸಿ ಅದನ್ನ ಮಾರ್ಪಾಡು ಮಾಡಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಹಾಗಾಗಿ ಈ ಕ್ಷಣದ ಅಪ್ಡೇಟ್ಗಳ ಬಗ್ಗೆ ಕ್ಲಾರಿಟಿ ನಿಮಗೆ ಕೊಡುವಂತ ಕೆಲಸ ಮಾಡಿದ್ದೇನೆ. ವಿಡಿಯೋ ಉಪಯುಕ್ತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.